ಈ ಒಂದು ಪ್ಲೇಸ್ ಇದರ ನೆಗೆಟಿವ್ ಎನರ್ಜಿ ಸಂಬಂಧ ಫೇಮಸ್ ಆಗೈತಿ. ಬಟ್ ಸಂಜೆ ಆಗ್ತಿದ್ದಂಗ ಇಲ್ಲಿ ಯಾರು ಬರಂಗಿಲ್ಲ. ಮೇನ್ ಡೋರ್ ಇತ್ತು ಅನಿಸ್ತೈತಿ ಈ ಮನಿದು. ಈ ಇಡೀ ಕುಲ್ದಾರ ಹಳ್ಳಿನ ನಾಶ ಮಾಡ್ತೀನಿ ಅಂತ ಹೆದರ್ಸ್ತಾನ. ಈ ಹಳ್ಳಿ ಮೇಲೆ ಶಾಪಾಕ್ ಹೋಗ್ತಾರ. ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಗೌರವ್ ತಿವಾರಿನೂ ಇಲ್ಲಿ ಬಂದಿದ್ರು. ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡ್ ಬರ್ತೇನೆ ಅಂತ ಹೇಳಿದ್ವಲ್ಲ, ಆ ಸ್ಪೆಷಲ್ ಪ್ಲೇಸಿಗೆ ಬಂದು ರೀಚ್ ಆದ್ವಿ. ವೆಲ್ಕಮ್ ಟು ದ ಗೋಸ್ಟ್ ಟೌನ್ ಆಫ್ ರಾಜಸ್ಥಾನ್. ಪ್ಲೇಸ್ ಹೆಸರು ಏನಂದ್ರೆ ಕುಲ್ದಾರ ಅಂತ. ರಾಜಸ್ಥಾನ ಒಳಗೆ ಎಲ್ಲಾ ಪ್ಲೇಸ್ಗಳು ಅದ್ರ ಬ್ಯೂಟಿಗೆ ಫೇಮಸ್ ಆದ್ರೆ ಈ ಒಂದ್ ಪ್ಲೇಸ್ ಇದರ ನೆಗೆಟಿವ್ ಎನರ್ಜಿ ಸಂಬಂಧ ಫೇಮಸ್ ಆಗೈತಿ. ಇಲ್ಲಿ ಲೋಕಲೈಟ್ಸ್, ಇಲ್ಲಿ ಸುತ್ತಮುತ್ತಲು ಇರೋ ಜನ ಭೂತ ಪ್ರೇತ ಐತಿ ಅಂತ ನಂಬ್ತಾರ. ಇಲ್ಲಿ ಲೋಕಲೈಟ್ಸ್ಗೆ ಇಲ್ಲಿಯ ನೆಗೆಟಿವ್ ಎನರ್ಜಿ ಬಗ್ಗೆ ಬಹಳ ಸಲ ಅನುಭವ ಆಗೈತಂತ. ಬೆಳಗಿನ ಟೈಮ್ನಾಗ ಇಲ್ಲೇ ಫುಲ್ ಈ ತರ ಟೂರಿಸ್ಟ್ ಬಂದು ಅಡ್ಡಾಡ್ತಾರ. ಬಟ್ ಸಂಜೆ ಆಗ್ತಿದ್ದಂಗ ಇಲ್ಲಿ ಯಾರು ಬರಂಗಿಲ್ಲ. ಸೊ ಈ ಗೋಸ್ಟ್ ಟೌನ್ ನಾವು ಎಕ್ಸ್ಪ್ಲೋರ್ ನೋಡೋಣ ಅಂತ ಹೆಂಗೈತಿ, ಏನಾಗೈತಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರ್ರಿ. ಸೊ ಈ ಪ್ಲೇಸ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹಿಸ್ಟ್ರಿ ತಿಳ್ಕೊಳ್ಳೋದಾದ್ರೆ 13th ಸೆಂಚುರಿ ಒಳಗ ಪಾಲಿ ಬ್ರಾಹ್ಮಣ್ಸ್ ಅಂತ ಕರಿತಿದ್ರು. ಸೊ ಆ ಬ್ರಾಹ್ಮಣರು ಇಲ್ಲಿ ಬಂದು ಈ ಸಿಟಿನ ಅಥವಾ ಈ ಟೌನ್ ನ ಸೃಷ್ಟಿಸಿದ್ರು. 13th ಸೆಂಚುರಿಯಿಂದ ಆಲ್ಮೋಸ್ಟ್ 18th ಸೆಂಚುರಿ ಮಟ ಈ ಸಿಟಿ ಫುಲ್ ತುಂಬಿತ್ತು. 400ರಿಂದ 500 ಬಿಲ್ಡಿಂಗ್ ಅಂದ್ರೆ ಮನಿಗಳು ಇದ್ವು ಇಲ್ಲಿ. ಸೊ ಈ ಟೌನ್ ಆ ಕಾಲದಾಗ ಫುಲ್ ಕ್ರೌಡೆಡ್, ಫುಲ್ ಸಮೃದ್ಧಿಯಾಗಿ ಬೆಳ್ಕೊಂಡಿತ್ತು. ಬಟ್ ಇವಾಗ ಹೆಂಗಾಗೈತೆ ನೋಡ್ರಿ, ಏನೂ ಉಳಿದಿಲ್ಲ. ಮೇನ್ ಡೋರ್ ಇತ್ತು ಅನಿಸ್ತೈತಿ ಈ ಮನಿದು. ನೋಡ್ರಿ, ಈ ಮನಿದ್ ಮೇನ್ ಡೋರ್. ಇದು ಹಾಲ್ ಇತ್ತು ಏನೋ. ಆಲ್ಮೋಸ್ಟ್ ಇದು ಒಂದ್ ಮನಿ ಸೆಟಪ್ ಇದ್ದಂಗೆ ಐತಿ. ಇಲ್ಲಿ ಒಂದ್ ಡೋರ್. ಇಲ್ಲಿ ನೋಡ್ರಿ, ಯಾವ ಬಿಲ್ಡಿಂಗು ಉಳಿದಿಲ್ಲ. ಎಲ್ಲಾ ಬಿಲ್ಡಿಂಗು ಬಿದ್ದ ಸರ್ವನಾಶ ಆಗೈತಿ. ಸೊ ಅವಾಗಿನ ಕಾಲದಾಗ ಈ ಥರ ಕಟ್ತಿದ್ರು, ಕಲ್ಲು ಹೊಂದಿಸಿ. ಸೊ ಕಲ್ ಮೇಲೆ ಕಲ್ಲು ನೋಡ್ರಿ ಎಷ್ಟು ಡೆಸ್ಟ್ರಾಯ್ ಆಗೈತಂತ. ಸೊ ಒಂದು ಟೈಮ್ನಾಗ ಅಷ್ಟು ಚಂದಿದ್ದ ಕುಲ್ದಾರ ಇವಾಗ ಹಿಂಗಾಗಕ್ಕ ಇಂಟರ್ನೆಟ್ನಾಗ ಕಾರಣ ಹುಡುಕ್ದಾಗ ಭಾಳ ಸಿಕ್ಕುವ. ಒಂದೊಂದ್ ಸೈಟ್ನಾಗ ಒಂದೊಂದ್ ತರ ಬರ್ತೈತಿ. ಬಟ್ ಓವರ್ ಆಲ್ ಆಗಿ ಏನ್ ತರ ಪೋಟ್ರಿ ಆಗೈತಂದ್ರ, ಸ್ವಲ್ಪ ಜನ ಇಲ್ಲಿ ಬಿಲ್ಡಿಂಗ್ ಈ ತರ ಬಿದ್ದಿದ್ ನೋಡಿ ಇಲ್ಲಿ ಅರ್ಥಕ್ವೇಕ್ ಆಗಿರ್ಬೋದು, ಬಿಲ್ಡಿಂಗ್ ಬಿದ್ದಿರೋ ಸ್ಟೈಲ್ ನೋಡಿ ಅರ್ಥಕ್ವೇಕ್ ಆಗಿರ್ಬೋದು ಅಂತ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರಂತ. ಇನ್ನು ಸ್ವಲ್ಪ ಮಂದಿ ಏನ್ ಮಾತಾಡ್ತಾರಂದ್ರ, ಇಲ್ಲಿ ನೀರಿಗೆ ಬರ ಆಗಿ ಇಲ್ಲಿ ಊರೊಳಗಿದ್ದ ಜನ ಎಲ್ಲ ಊರ್ ಬಿಟ್ಟು ಹೋದ್ರ ಅಂತ ಮಾತಾಡ್ತಾರ. ಇವೆರಡು ರೀಸನ್ ಬಿಟ್ಟು ಇನ್ನೊಂದ್ ರೀಸನ್ ಬಾಳ ಕಡೆ ಓದಿದ್ದು, ಬಾಳ ಕಾಮನ್ ಆಗಿ ಎಲ್ರೂ ಮಾತಾಡಿದ ರೀಸನ್ ಯಾವ್ದಂದ್ರ, ಅಲ್ಲಿ ಒಂದ್ ಸ್ಟೋರಿ ನಡೀತೈತಿ. ಎಲ್ಲ ಅವಾಗಂದ್ರೆ 18th ಸೆಂಚುರಿ ಒಳಗ ಜೈಸಲ್ಮೇರ್ ಇಲ್ಲಿಂದ ಬಾಳ ಹತ್ರ. ಸೊ ಜೈಸಲ್ಮೇರ್ ಒಳಗಿನ ಒಬ್ಬ ಮಿನಿಸ್ಟರ್, ಅವನ ಹೆಸರು ಸಲೀಂ ಸಿಂಗ್ ಅಂತ. ಸೊ ಆ ಮಿನಿಸ್ಟರ್ ಬಾಳ ಕ್ರೂರಿಯಾಗಿದ್ದ, ಹಿಂಸೆ ಕೊಡ್ತಿದ್ದ ಅಂತ ಜನರಿಗೆ. ಸೊ ಆ ಒಂದು ಮಿನಿಸ್ಟರ್ ಈ ಕುಲ್ದಾರ ಅನ್ನೋ ಹಳ್ಳಿ ಏನೈತಲ್ಲ, ಸೊ ಈ ಕುಲ್ದಾರ ಹಳ್ಳಿದ ಲೀಡರ್ ಏನಿರ್ತಾನ, ಸೊ ಆ ಲೀಡರ್ ಮಗಳ ಮೇಲೆ ಕಣ್ಣು ಹಾಕ್ತಾನಂತ. ಕಣ್ಣು ಹಾಕಿ ನಾಳೆ ನಷ್ಟಕ್ಕೆ ನಂಗೆ ಬೇಕಂತ ಕೇಳಿದಾಗ ನೀವೇನಾರ ಇದಕ್ಕೆ ಇಲ್ಲ ಅಂದ್ರೆ ಈ ಹಳ್ಳಿ ಒಳಗ ಯಾರನ್ನೂ ಉಳ್ಸಂಗಿಲ್ಲ, ಈ ಇಡೀ ಕುಲ್ದಾರ ಹಳ್ಳಿನ ನಾಶ ಮಾಡ್ತೀನಿ ಅಂತ ಹೆದರ್ಸ್ತಾನ. ಅವ್ ಮೊದ್ಲಿಂದನೂ ಭಾಳ ಕ್ರೂರಿಯಾಗಿದ್ದ. ಅವನ ಕ್ರೂರತ್ವ ಕೆಲ್ಸಕ್ಕೆ ಭಾಳ ಫೇಮಸ್ ಆಗಿದ್ದ. ಅದಕ್ಕೆ ಇಲ್ಲಿ ಜನರೆಲ್ಲ ಭಾಳ ಹೆದರ್ ಬಿಡ್ತಾರ. ಸಿಕ್ಕಾಪಟ್ಟಿ ಹೆದರಿ ಅವ್ರಿಗೆ ದಿಕ್ಕು ತೋಚದಂಗೆ ಆಕೈತಿ. ಸೊ ಅವಾಗ ಇಲ್ಲಿದ್ದ ಜನರಿಗೆ ಬೇರೆ ಆಪ್ಷನ್ ಇಲ್ಲ, ಎಲ್ಲರೂ ರಾತ್ರಿ ಮನೆ ಖಾಲಿ ಮಾಡ್ತಾರ. ನಾಳೆ ಅನ್ನೋಷ್ನಾಗ ನೀವು ಕೇಳಿದ್ ನಿಮ್ಗೆ ಸಿಗ್ತೈತೆ ಅಂತ ಹೇಳಿ ನಾಳೆ ಬೆಳಗ್ಗೆ ಮಟ್ಟ ಟೈಮ್ ತಗೊಂಡು ರಾತ್ರಿನ ಇಡೀ ಊರ ಖಾಲಿ ಮಾಡ್ತಾರ. ಬಟ್ ಅವರು ಊರ್ ಖಾಲಿ ಮಾಡೋಕ್ಕಿಂತ ಮುಂಚೆ ಭಾಳ ನೊಂದಿರೋ ಕಾರಣಕ್ಕೆ ಈ ಹಳ್ಳಿ ಮೇಲೆ ಶಾಪಾಕ್ ಹೋಗ್ತಾರ. ಇಲ್ಲಿ ಯಾರು ಇರಬಾರ್ದು, ಇಲ್ಲಿ ಯಾರು ಬಂದ್ರ ಅವ್ರಿಗೆ ಭೂತ ಪ್ರೇತದ ಕಾಟ ಆಗ್ಲಿ ಅವ್ರಿಗೆ ಅಂತ ಹೇಳಿ ಈ ಊರನ್ನ ಖಾಲಿ ಮಾಡ್ತಾರ. ಸೊ ಅಲ್ಲಿ ಅವಾಗಿನಿಂದ ಈ ವಿಲೇಜ್ ಈ ಥರ ಆಗೈತಿ. ಇಲ್ಲಿ ಬಂದು ಯಾರೂ ಮನೆ ಕಟ್ಕೊಂಡಿರೋದಿಲ್ಲ. ಕತ್ಲಾದ್ಮೇಲೆ ಇಲ್ಲಿ ಯಾರೂ ಅಡ್ಡಾಡಂಗಿಲ್ಲ. ಅಡ್ಡಾಡದವ್ರಿಗೆಲ್ಲರಿಗೂ ಒಂದೊಂಥರ ಎಕ್ಸ್ಪೀರಿಯನ್ಸ್ ಆಗೈತಿ. ಸೊ ಈ ವಿಲೇಜ್ ಈ ಥರ ಆದಮೇಲೆ ಸುಮಾರು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಟೀಮ್ಗಳು ಇಲ್ಲೆಲ್ಲ ಬಂದ್ವು ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೇಳಿ. ಸಂಜೆ ಕ್ಯಾಂಪ್ ಸೆಟ್ ಮಾಡಿ ಎಲ್ಲರೂ ಇನ್ವೆಸ್ಟಿಗೇಷನ್ ಮಾಡಿದ್ರು ಕುಲ್ದಾರ ವಿಲೇಜ್ ಒಳಗೆ ಏನೈತಂತ. ಒಬ್ಬೊಬ್ರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸ್ ಆಗೈತಿ. ಒಬ್ಬೊಬ್ಬರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಒಬ್ಬೊಬ್ಬರಿಗೆ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಗೌರವ್ ತಿವಾರಿನೂ ಇಲ್ಲಿ ಬಂದಿದ್ರು. ಬಂದು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕಂತ ಕ್ಯಾಂಪ್ ಸೆಟ್ ಮಾಡಿ ಸೊ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಸೊ ಅವ್ರ ರಿಪೋರ್ಟ್ ಏನು ಕೊಟ್ರಂದ್ರೆ, ಇಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇರೋದು ನಿಜ, ಇಲ್ಲಿ ಆ ಥರದ್ದು ನೆಗೆಟಿವ್ ಎನರ್ಜಿ ಇರೋದು ನಿಜ ಅಂತ ಹೇಳಿ ರಿಪೋರ್ಟ್ ಕೊಟ್ಟು ಹೋದ್ರು. ಇಲ್ಲಿ ನೋಡ್ರಿ, ಒಂದು ಬ್ರೀಫ್ ಹಿಸ್ಟ್ರಿ ಬರ್ದಾರ ಆರ್ಕಿಯಾಲಜಿ ಅವರು. ಮೋಸ್ಟ್ಲಿ ಯಾವುದೋ ವಿಲೇಜ್ ಹೆಡ್ದ ಮನೆ ಇತ್ತು ಅನಿಸ್ತೈತಿ. ಎಷ್ಟು ದೊಡ್ಡದೈತೆ ನೋಡ್ರಿ. ಸೊ ಮುಂಚೆ ಈ ಥರ ಮನೆ ಇರ್ತಿದ್ವು ಅಂತ ತೋರ್ಸಕ್ಕೆ ಆರ್ಕಿಯಾಲಜಿ ಅವ್ರು ಇದೊಂದು ಮನೆ ಡೆವಲಪ್ ಮಾಡ್ಯಾರ. ಸೊ ಅದೇನು ಮೇನ್ ಬೇಸ್ ಐತಿ ಅದ್ರ ಮೇಲೆ ವಾಪಸ್ ಕಟ್ಕೊಂಡು ಡೆವಲಪ್ ಮಾಡ್ಕೊಂಡಾರ. ನೋಡ್ರಿ ಹೆಂಗೈತಿ ಮನೆ. ನೋಡ್ರಿ ಎಷ್ಟು ದೊಡ್ಡ ಕಲ್ಲುಗಳು, ಎಷ್ಟು ದೊಡ್ಡ ರೂಮ್ಸ್. ಈ ಹಾಲ್ ನೋಡಿ ಇಲ್ಲಿ ಹೆಂಗೈತಿ ಇದು ಹಾಲ್. ಲಿಟ್ರಲಿ ನೋಡ್ರಿ, ಇಲ್ಲಿ ನೋಡ್ಬಾ ಇಲ್ಲಿ ಒಳಗಡೆ ಹೆಂಗೈತಿ. ಸೊ ಇದೇ ಥರ ಬಿಲ್ಡಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗು ಇದೇ ಥರ ಇದ್ವು ಅಂತ. ಯಾವಾಗ ಬಂದು ಇಲ್ಲಿ ಬ್ರಾಹ್ಮಣ್ ಸೆಟ್ಲ್ ಆದ್ರೆ ಅವ್ರು ಭಾಳ ಅಂದ್ರೆ ಭಾಳ ಡೆವಲಪ್ ಮಾಡಿ, ಭಾಳ ಅಂದ್ರೆ ಭಾಳ ಎಲ್ಲ ಕಷ್ಟಪಟ್ಟು ದುಡ್ದು ಎಲ್ಲ ಮಸ್ತ್ ಡೆವಲಪ್ ಮಾಡಿದ್ರು ನಮ್ಮ ಸಿಟಿನ. ಇದನ್ನು
ಏನೋ ಇದು ಚಲೋ ಕಿಂಡಿಲ್ಲ. ಕಾವ್ಯ ಇಂದ ವ್ಯೂ ಹೆಂಗೈತೆ ನೋಡ್ರಿ, ಫುಲ್ಲು ಎಲ್ಲ ಹಾಳಾಗಿತ್ತು ಸಿಟಿದ ವ್ಯೂ. ಸೊ ಇದೊಂದು ಇವೆಲ್ಲ ಇನ್ನು ಈಗ ಚಲೋ ಉಳ್ದಾವಲ್ಲ, ಇವು ಮತ್ತೆ ಡೆವಲಪ್ ಮಾಡಿದ್ದು ಆರ್ಕಿಯಾಲಜಿ ಅವರು. ಎಷ್ಟು ದೊಡ್ಡದೈತೆ ನೋಡ್ರಿ, ಸುತ್ತಲೂ ನೋಡಿದ್ರೆ ಎಲ್ಲ ಕಡೆನೂ ಇದು. ಇಷ್ಟು ದೊಡ್ಡ ಸಿಟಿ ಓವರ್ ನೈಟ್ ಖಾಲಿ ಮಾಡ್ಯಾರ ಅಂದ್ರೆ ಲೆಕ್ಕ ಹಾಕ್ರಿ ನೀವು, ಅವ್ರು ಎಷ್ಟು ಪ್ರೆಷರ್ನಾಗ ಇರ್ಬೋದು, ಎಷ್ಟು ಬೇಜಾರ್ನಾಗ ಖಾಲಿ ಮಾಡಿರ್ಬೋದು. ಇಲ್ಲಿ ನೋಡ್ರಿ, ಅವಾಗಿನ ಕಾಲದಾಗ ಈ ಥರ ಟೆಂಪಲ್ ಇತ್ತಂತ, ಇದು ಮತ್ತು ಆರ್ಕಿಯಾಲಜಿ ಅವರು ಡೆವಲಪ್ ಮಾಡಿರ್ಬೋದು. ಸೊ ಇದೊಂದೇ ಟೆಂಪಲ್ ಇತ್ತಂತ ಅವಾಗಿನ ಕಾಲದಾಗ ಈ ಸಿಟಿಗೆ. ಆ ಪೂಜಾರಿ ಮನೆ ಇದಾಗಿತ್ತಂತ, ಆ ಪೂಜಾರಿ ಮನೆ ಒಂದೇ ಸಣ್ಣದಿತ್ತಂತ, ಉಳ್ಕಿದ ಎಲ್ಲ ಮನೆಯೂ ದೊಡ್ಡ ದೊಡ್ಡ ಮನೆ ಇದ್ವು ಅಂತ. ಸೊ ಒಂದು ವಿಷಯ ಅಂತೂ ಭಾಳ ಕ್ಲಿಯರಾಗಿ ಗೊತ್ತಾತ, ಇಲ್ಲೇ ಭೂತ ಪ್ರೇತ ಏನಿಲ್ಲ, ಬಟ್ ಸಲೀಂ ರಾಜನ ಅಥವಾ ಸಲೀಂ ಸಿಂಗನ ಬೈಕ್ ಇಲ್ಲಿ ಊರು ಖಾಲಿ ಆತ ಅನ್ನೋದು ಒಂದು ವಿಷಯ ಭಾಳ ಕ್ಲಿಯರಾಗಿ ಗೊತ್ತಾಕೈತಿ. ಸೊ ಆ ಕನ್ಕ್ಲೂಷನ್ ಕೊಟ್ಟು ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬರ್ರಿ.